ಅಶ್ವಥ್ ನಾರಾಯಣ ಅವರ ಎಲ್ಲ ನುಡಿಗಳಿಗೆ ನಮ್ಮದೊಂದು ಚಪ್ಪಾಳೆ ಗೌರವ ಸಂದಾಯವಾಗಲಿ ಪ್ರೀತಿಯ ವಂಚಕರು. ಇದೀಗ ಬರಮಾಡಿಕೊಳ್ಳೋಣ ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಚಾಮರಾಜಪೇಟೆಯ ಶಾಸಕರಾದ ಶ್ರೀ ಪಿಜೆಡ್ ಜಮೀರ್ ಅಹಮದ್ ಖಾನ್ ಚಪ್ಪಾಳೆಗಳೊಂದಿಗೆ. ಅಶ್ವಥ್ ನಾರಾಯಣ ಅವರ ಎಲ್ಲ ನುಡಿಗಳಿಗೆ ನಮ್ಮದೊಂದು ಚಪ್ಪಾಳೆ ಗೌರವ ಸಂದಾಯವಾಗಲಿ ಪ್ರೀತಿಯ ವಂಚಕರು. ಇದೀಗ ಬರಮಾಡಿಕೊಳ್ಳೋಣ ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಚಾಮರಾಜಪೇಟೆಯ ಶಾಸಕರಾದ ಶ್ರೀ ಪಿಜೆಡ್ ಜಮೀರ್ ಅಹಮದ್ ಖಾನ್ ಚಪ್ಪಾಳೆಗಳೊಂದಿಗೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ, ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಕಾರ್ಯಕ್ರಮಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಹವಾಲುಗಳನ್ನು ಆಲಿಸಲಿಕ್ಕೆ ಬಂದಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರು, ಜೊತೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಹಾಗೆ ಎಲ್ಲ ಮಹನೀಯರು ಒಡಗೂಡಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಗಿಡಕ್ಕೆ ನೀರೆರೆಯುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿ ಮನವಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಟಿ.ಕೆ. ಶಿವಕುಮಾರ್ ಅವರ ಆದಿಯಾಗಿ ಎಲ್ಲ ಗಣ್ಯರು ಇದೀಗ ಸಸಿಗೆ ನೀರೆರೆಯುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಬಂಧುಗಳೇ, ಗಿಡಕ್ಕೆ ನೀರೆರೆಯುವಂತಹ ಈ ಕಾಯಕದಲ್ಲಿ ಬಹುದೊಡ್ಡ ಸಂದೇಶವೇ ಅಡಗಿದೆ. ನಮ್ಮ ಪರಿಸರವನ್ನ ಕಾಪಿಟ್ಟುಕೊಳ್ಳಬೇಕಾದರೆ ಗಿಡ ಮರಗಳನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಗಿಡ ಮರಗಳನ್ನ ಪೋಷಿಸಿದರೆ, ರಕ್ಷಣೆ ಮಾಡಿದರೆ, ನೀರೆರೆದು ಬೆಳೆಸಿದರೆ ಅವು ಕೊಡುವಂತಹ ಆಮ್ಲಜನಕವು ಹೊರಸೂಸುವಂತಹ ಆಮ್ಲಜನಕದಿಂದ ನಾವು ಉತ್ತಮ ಗಾಳಿಯನ್ನ ಸೇವಿಸಿ ನಮ್ಮ ಉಸಿರಾಟವನ್ನ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಮಾಡಬಹುದು. ವಾಯು ಮಾಲಿನ್ಯವನ್ನ ತಡೆಗಟ್ಟಬೇಕಾದ್ರೆ ಇಂತಹ ಗಿಡ ಮರಗಳನ್ನ ಬೆಳೆಸೋದು ಬಹಳ ಮುಖ್ಯ. ಉದ್ಘಾಟನೆ ನೆರವೇರಿಸಿದ ಎಲ್ಲ ಮಹನೀಯರಿಗೆ ಅನಂತ ವಂದನೆಗಳು. ಇದೀಗ ಆರಂಭದಲ್ಲಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಅಶ್ವಥ್ ನಾರಾಯಣ ಅವರ ಎಲ್ಲ ನುಡಿಗಳಿಗೆ ನಮ್ಮದೊಂದು ಚಪ್ಪಾಳೆ ಗೌರವ ಸಂದಾಯವಾಗಲಿ ಪ್ರೀತಿಯ ವಂಚಕರು. ಇದೀಗ ಬರಮಾಡಿಕೊಳ್ಳೋಣ ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಚಾಮರಾಜಪೇಟೆಯ ಶಾಸಕರಾದ ಶ್ರೀ ಪಿಜೆಡ್ ಜಮೀರ್ ಅಹಮದ್ ಖಾನ್ ಚಪ್ಪಾಳೆಗಳೊಂದಿಗೆ. ಅಶ್ವಥ್ ನಾರಾಯಣ ಅವರ ಎಲ್ಲ ನುಡಿಗಳಿಗೆ ನಮ್ಮದೊಂದು ಚಪ್ಪಾಳೆ ಗೌರವ ಸಂದಾಯವಾಗಲಿ ಪ್ರೀತಿಯ ವಂಚಕರು. ಇದೀಗ ಬರಮಾಡಿಕೊಳ್ಳೋಣ ಮಾನ್ಯ ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು ಹಾಗೂ ಚಾಮರಾಜಪೇಟೆಯ ಶಾಸಕರಾದ ಶ್ರೀ ಪಿಜೆಡ್ ಜಮೀರ್ ಅಹಮದ್ ಖಾನ್ ಚಪ್ಪಾಳೆಗಳೊಂದಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.